ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನದ್ ಬಟ್ ನೀವು ನಂಗ್ ಪ್ರೇಮ ಪತ್ರ ಬರಿಬೇಕು ಅಂತ ಅನ್ಕೊಂಡು ಅದ್ ಅತ್ತೆ ಕೈಗೆ ಸಿಗೋ ತರ ಮಾಡಿದ್ರಲ್ವಾ? ಇದು ಒಳ್ಳೆ ಚೆನ್ನಾಗಿ ಹೇಳ್ತಿದ್ರ ಕಣ್ರಿ. ನೀವು ನನಗೆ ಲೆಟರ್ ಬರ್ದು ಅದ್ ನಿಮ್ಮ ಅತ್ತೆ ಕೈಗೆ ಸಿಗೋ ತರ ಮಾಡಿದ್ರಲ್ಲ, ಅದ್ ಸರಿನಾ? ಸರಿ, ಇದ್ರಲ್ಲಿ ನಿಮ್ದು ತಪ್ಪಿದೆ, ನಂದು ತಪ್ಪಿದೆ. ಅದಕ್ಕೆ ನೀವ್ ನಂಗ್ ಸಾರಿ ಕೇಳಿ, ನಾನ್ ನಿಮ್ಗೆ ಸಾರಿ ಕೇಳ್ತೀನಿ. ಅದಕ್ಕೆಲ್ಲ ಊಫಿ ಊಫಿ. ಈ ಚೈಲ್ಡ್ ಬುದ್ಧಿ ಮಾತ್ರ ಬಿಡ್ಬೇಡಿ ನೀವು. ಅಲ್ಲ, ಲವ್ ಲೆಟರ್ ಬರ್ದು ಡೈರೆಕ್ಟ್ ಆಗಿ ಕೊಟ್ರೆ ಮಜಾ ಇರಲ್ಲ, ಕ್ಯೂರಿಯಾಸಿಟಿ ಇರಲ್ಲ ಅಂತ ಮನೆ ಮುಂದೆ ತಂದಿಟ್ರೆ ಅಲ್ಲೂ ನಿಮ್ಮ ಅತ್ತೆ ಬಂದು ಅದನ್ನ ಎತ್ಕೊಂಡು ಲವ್ ಲೆಟರ್ ಯಾರೋ ಅವ್ರಿಗೆ ಬರ್ದಿದ್ದಾರೆ ಅನ್ಕೊಂಡಿದಾರಲ್ಲ. ಅಲ್ಲ ರೀ, ಅದ್ ಹೆಂಗ್ರಿ ಅನ್ಕೋತಾರ ಅವ್ರಿಗೆ ಯಾರೋ ಲವ್ ಲೆಟರ್ ಬರೀತಾರೆ ಅಂತ? ಯಾಕೆ ನಗ್ತಿದ್ದೀರಾ? ಹಸ್ಬೆಂಡು ಅವ್ರನ್ನ ನನ್ ಮುಂದೆ ಬೈಯೋ ತರ ಮನೆಯವ್ರ ಮುಂದೆ ಬೈಬಿಡಿ, ಬೇಜಾರ್ ಮಾಡ್ಕೋತಾರೆ. ಅವ್ರಿಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಬೆಳೆದೇ ಇಲ್ಲ. ದಡ್ಶಿಕಾಮಣಿ ಅನ್ಸುತ್ತೆ. ಹಾಕು ಬಿಡಿ, ಎಷ್ಟ್ ಬೈತೀರಾ? ನಾನು ನಿಮ್ ತರ ಯೋಚನೆ ಮಾಡಿ ಆ ಪತ್ರನ ಬಾಕ್ಸ್ ಒಳಗಡೆ ಹಾಕಿದ್ದೆ. ಆ ಬಾಕ್ಸ್ ಅದ್ಲು ಬದ್ಲು ಆಗಿ ಅದು ಅತ್ತೆ ಕೈಗೆ ಸಿಕ್ಬಿಡ್ತು. ಅವ್ರು ನೋಡಿದ್ರೆ ಪೊಲೀಸ್ ಅಪ್ಪನ್ಗೆ ಯಾರೋ ಬರ್ದಿದ್ದಾರೆ ಅಂತ ದೊಡ್ಡ ಅವಾಂತರ ಮಾಡಿದ್ರು. ಇದಕ್ಕೆ ಅವ್ರೊಂದು ದಡ್ಡಿ ಅಂದಿದ್ದು. ಯಾವ ವಯಸ್ಸಲ್ಲಿ ಯಾರಿಗೆ ಲೆಟರ್ ಬರೀತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಲ್ರಿ ಅವ್ರಿಗೆ? ಸರಿ ಹಸ್ಬೆಂಡು, ಆದ್ರೆ ಈಗೇನ್ ಮಾಡೋದು? ನೀವು ಬರ್ದಿರೋ ಲೆಟರ್ ನಂಗೆ ಕೊಡಿ. ಸರಿ ಸರಿ, ಮತ್ ನೀವ್ ಬರ್ದಿರೋ ಪತ್ರ ನಂಗೆ ಕೊಡಿ. ಇವಾಗ ಏನ್ ಮಾಡೋದು? ಓದ್ರಿ. ಸರಿ, ಒಂದ್ಸಲ ಓದ್ಕೊಳ್ಳಿ. ನೀವು ಏನನ್ನಿಸ್ತು? ಚೆನ್ನಾಗಿದೆ. ಖುಷಿ ಆಯ್ತಾ? ನಿಮ್ಗೆ ಹೆಂಗ ಅನ್ಸ್ತು? ನೀವು ಚೆನ್ನಾಗೆ ಬರ್ದಿದ್ದೀರಾ. ನೀವು ಬರ್ದಿರೋ ಲೆಟರ್ ನಂಗೆ ಎಷ್ಟಿಷ್ಟ ಆಯ್ತಂದ್ರೆ, ಇದು ಒಳ್ಳೆ ಸೆನ್ಸಾರ್ ಕಟ್ತಾರ ಮುಟ್ಕೊಡಕ್ ಬಂದಾಗೆಲ್ಲ ಕೈ ಹಿಡಿತೀರಲ್ರಿ. ಅದೇನೋ ನೀವ್ ಅಂದ್ರಲ್ವಾ, ಅದಕ್ಕೆ. ಅರ್ಥ ಆಯ್ತು ಬಿಡಿ. ಸರಿ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ, ಬನ್ನಿ. ಎಲ್ಲಿಗೆ? ಹೇಳಿದ್ರೆ ಅದು ಸರ್ಪ್ರೈಸ್ ಅನ್ಸ್ಕೊಳುತ್ತಾ? ಬನ್ನಿ. ಹಸ್ಬೆಂಡು, ಒಂದ್ ಸರ್ಪ್ರೈಸ್ ಕೊಟ್ಟಿದ್ದೆ ಸಾಲ್ದ, ಇನ್ನೊಂದ್ ಬೇರೆನಾ? ಜೀವನದಲ್ಲಿ ಆಗಾಗ ಸರ್ಪ್ರೈಸ್ಗಳು ಇರ್ಬೇಕು, ಆಗ್ಲೇ ಮಜಾ ಬರುತ್ತೆ. ಯಾವಾಗ್ಲೂ ಒಂದ್ಸಲ ನಾವ್ ಅಂದ್ಕೊಂಡಿದ್ ಫ್ಲಾಪ್ ಆಯ್ತು ಅಂತ ಪ್ರತಿ ಸಲ ಹಂಗೆ ಆಗುತ್ತಾ? ಹೇಳ್ತಾರಲ್ಲ, ಮರಳಿ ಯತ್ನವ ಮಾಡು ಅಂತ. ನಮ್ಮ ವಿಚಾರದಲ್ಲೂ ಅದನ್ನೇ ಟ್ರೈ ಮಾಡೋಣ, ಬನ್ನಿ. ಚಿರು ಇನ್ನ ಮಲಗಿದಾನಲ್ಲ. ಚಿರು, ಚಿರು, ಬೆಳಗ್ಗೆ ಆಯ್ತು, ಬೇಗ ಎದ್ದು ಫ್ರೆಶ್ ಆಗಿ ಹೋಗು. ಚಿರು, ಕಾಫಿ ಎಲ್ಲ ರೆಡಿ ಇದೆ. ಚಿರು, ಚಿರು, ನನಗ್ ಮೋಸ ಮಾಡಿ ನನ್ ಕಣ್ ತಪ್ಪಿಸಿ ಹೀಗೆಲ್ಲ ಮಾಡಿ ಎಲ್ಲಿ ಹೋಗಿದ್ಯಾ ನೀನು? ಅಣ್ಣ, ಅಣ್ಣ! ಏನಮ್ಮ, ಏನಾಯ್ತು? ಚಿರು ಎಲ್ಲಿ? ಇದೊಳ್ಳೆ ಚೆನ್ನಾಗಿ ಹೇಳಿದೆ. ಅವ್ರೇ ನನ್ಗೆ ಹೇಳ್ಬಿಟ್ಟ ಹೋಗ್ತಾನೆ. ಇಲ್ಲೋಡು, ಅವ್ನ್ ಇಲ್ಲೇ ಇರೋ ತರ ಇದನ್ನೆಲ್ಲ ಜೋಡಿಸಿ ಎಲ್ಲಿ ಹೋಗಿದ್ದಾನೆ? ಅಲ್ಲ ಸೋದರಿಯ, ಮೋಸ್ಟ್ಲಿ ವಾಕಿಂಗ್ ಅಥವಾ ಜಾಗಿಂಗ್ ಹೋಗಿರ್ಬೇಕು. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಕೂಲ್ ಆಗಿರೋ, ಬರ್ತಾನೆ. ಎಲ್ಲಿ ಹೋಗ್ತಾನೆ? ಫೋನ್ ಮಾಡ್ತೀನಿ. ಇಲ್ಲ, ಎಲ್ಲೋ ವೈಬ್ರೇಟ್ ಆಗ್ತದೆ. ನೋಡಿದೆ, ನಾ ಹೇಳಿಲ್ವಾ? ಇದು ಬೇಕು ಅಂತಾನೆ ನನ್ನನ್ನು ಯಾಮಾರ್ಸಕ್ಕೆ ಫೋನ್ನ ಇಲ್ಲೇ ಇಟ್ಟು ಆ ದೀಪ ನೋಡಕ್ ಹೋಗಿದ್ದಾನೆ. ಹಾಗಂತೀಯಾ? ಹೌದು, ಇನ್ ಎಲ್ಲೂ ಹೋಗಿರಕ್ ಚಾನ್ಸೇ.
ನನ್ನನ್ನು ಕೇಳಿದ್ರೆ ನಾನು ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಕದ್ದು ನೋಡಕ್ ಹೋಗಿದ್ದಾನೆ. ಮೊದ್ಲು ಹೋಗಿ ಅವನನ್ನ ಕರ್ಕೊಂಡ್ ಬನ್ನಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಹಸ್ಬೆಂಡು? ಹೇಳ್ತೀನಿ ಬನ್ರಿ. ನೋಡಿ ಬಣ್ಣ ಚಿಟ್ಟೆಗಳು ತುಂಬಾ ಚೆನ್ನಾಗಿದೆ. ಇದನ್ನ ತೋರ್ಸಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದು. ಹೌದಾ? ತುಂಬಾ ಖುಷಿ ಆಯ್ತು. ಇಷ್ಟಕ್ಕೆ ಖುಷಿ ಪಟ್ಬಿಟ್ರೆ ಹೆಂಗೆ? ಅಲ್ಲಿ ಹಾರಾಡ್ತಿರೋ ಚಿಟ್ಟನ ಹಿಡ್ಕೊಂಬಂದು ನಿಮ್ ಕೈ ಕೊಡ್ತೀನಿ, ಅವಾಗ ಇನ್ನೂ ಖುಷಿ ಪಟ್ಟು. ಹೌದಾ? ಬೇಡ ಹಸ್ಬೆಂಡು, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ನಮ್ಮ ಹುಡುಗಿ ಇಷ್ಟ ಪಡೋದನ್ನ ಮಾಡೋದ್ರಲ್ಲಿ ನನಗೆ ಯಾವ್ದ್ರಿ ತೊಂದ್ರೆ? ನಿಂತ್ಕೊಳ್ಳಿ, ತರ್ತೀನಿ. ನಿಮ್ಮಿಂದ ನೋಡಿ. ಹಾ, ಅಲ್ಲಿ ಇಲ್ಲಿ. ಅಣ್ಣ, ಇಲ್ಲಿ ಯಾಕೆ ಗಾಡಿ ನಿಲ್ಸಕ್ ಹೇಳ್ದೆ? ಅಣ್ಣ, ನಾವ್ ಹುಡುಕ್ಬೇಕಾಗಿರೋದು ಚಿರುನ. ಇಲ್ಲಿ ಯಾಕೆ ಗಾಡಿ ನಿಲ್ಸಕ್ ಹೇಳ್ದೆ? ನೀನಂದೆ ಚಿರುಗೆ ನೆನ್ನೆ ನೋಡಿದ್ರೆ ಆ ಕೆರೆ ಹತ್ರ ಅವಳಿಗೆ ಕಮಲ ಕಿತ್ಕೊಡ್ತಿದ್ದ, ಇವತ್ತು ಚಿಟ್ಟೆ ಹಿಡ್ಕೊಡ್ತಾ ಇದ್ದಾನೆ. ಹೀಗೆ ಆದ್ರೆ ತುಂಬಾ ಕಷ್ಟ. ಇನ್ನೂ ನೀನ್ ಸುಮ್ಮನೆ ಇದ್ರೆ ಚಿರು ನಿನ್ ಕೈ ತಪ್ಪೋದಾಗೆ. ಚಿರು, ಏನ್ ನಡೀತಿದೆ ಇಲ್ಲಿ? ಅಲ್ಲಿ ಫಾರಿನ್ ಕ್ಲೈಂಟ್ಸ್ ಜೊತೆ ಆನ್ಲೈನ್ ಮೀಟಿಂಗ್ ಇದೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿ ನೀನು ಚಿಟ್ಟೆ ಹಿಡಿತಾ ಇದ್ಯಾ? ಅಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇರೋ ನೀನು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಚಿರು. ಬೇಗ ಬಂದ್ಬಿಡೋಣ ಅಂತ ಬಂದೆ. ರೀಸನ್ಸ್ ಬೇಡ, ಇಮಿಡಿಯೇಟ್ ಆಗಿ ನನ್ನ ಜೊತೆಗೆ ಬಾ. ಹಾ